ಈ ವಿಡಿಯೋ ಯಾವುದೇ ಕಾರಣಕ್ಕೂ ಪ್ರಮೋಷನ್ ಆಗಿರೋದಿಲ್ಲ. ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ಪರ್ಪಸ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕೋಬೇಡಿ, ಕೊನೆ ತನಕ ನೋಡಿ. vidIQ, ಹೌದು, ಈ ಒಂದು ಅಪ್ಲಿಕೇಶನ್ ಇಂದ ನಿಮ್ಮ ಒಂದು ಚಾನಲ್ ಹಾಗೆ ನಿಮ್ಮ ಒಂದು ವಿಡಿಯೋನ ಬೂಸ್ಟ್ ಮಾಡ್ಕೋಬಹುದು. ಸೊ ಅದು ಯಾವ ತರ ಅಂದ್ರೆ, ನಿಮ್ಗೆ ಏನಾದರೂ ವಿಡಿಯೋನ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಥವಾ ಕಂಟೆಂಟ್ ಯಾವ ಥರ ಮಾಡೋದು ಗೊತ್ತಿಲ್ಲ, ಟೈಟಲ್ ಯಾವ ಥರ ಹಾಕ್ಕೊಳ್ಳೋದು ಗೊತ್ತಿಲ್ಲ, ಟ್ಯಾಗ್ಸ್ ಯಾವ ಥರ ಹಾಕ್ಕೊಳ್ಳೋದು ಗೊತ್ತಿಲ್ಲ, ಹ್ಯಾಶ್ಟ್ಯಾಗ್ ಯಾವ ಥರ ಹಾಕ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ನೀವು ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋಗೆ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್, ಹ್ಯಾಶ್ಟ್ಯಾಗ್ಸ್ ಪ್ರತಿಯೊಂದನ್ನು ಸಹ ನೀವು ಹಾಕೋಬಹುದು. ಅದು ಟಾಪ್ ಟ್ರೆಂಡಿಂಗಲ್ಲಿರುವಂತಹ ಟ್ಯಾಗ್ಸ್ಗಳನ್ನ ಸಹ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಮತ್ತೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹೇಳ್ದಂಗೆ ಈ ಒಂದು ವಿಡಿಯೋ ಯಾವುದೇ ಕಾರಣಕ್ಕೂ ಪ್ರಮೋಷನ್ ಆಗಿರೋದಿಲ್ಲ. ಸೊ ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಪರ್ಪಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಮೊದಲು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ vidIQ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆದಮೇಲೆ ಆ್ಯಪ್ನ ಓಪನ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದ್ರ ಮೂಲಕ ಸಹ ನೀವು ಇಲ್ಲಿ ಓಪನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಫಸ್ಟ್ ನೀವೇನಾದರೂ vidIQ ಓಪನ್ ಮಾಡ್ತಾ ಇದ್ದೀರಿ ಅಂದರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಮೇಲ್ ಐ ಡಿ ಕೇಳುತ್ತೆ, ಯಾವ ಒಂದು ಮೇಲ್ ಐ ಡಿಯಿಂದ ನೀವು ಲಾಗಿನ್ ಆಗ್ತಾ ಇದ್ದೀರ ಅನ್ನೋದು. ಸೊ ನೆಕ್ಸ್ಟ್ ನೀವು ಓಪನ್ ಮಾಡಿದ್ಮೇಲೆ, ಅಂದರೆ ನಿಮ್ಮ ಒಂದು ಲಾಗಿನ್ ಮೇಲ್ ಐ ಡಿ ಹಾಕಿದ್ಮೇಲೆ ಲೋಡ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಲಿಂಕ್ ಯುವರ್ ಚಾನಲ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಕನೆಕ್ಟ್ ಮೈ ಚಾನಲ್ ಲೆಟರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಾವು ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಲೋಡ್ ಕೊಡಿ. ಅಲೋಡ್ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಏನೇನು ಮಾಡ್ಕೋಬೋದು ಅಂದರೆ, ನಿಮ್ಮ ಒಂದು ಚಾನಲ್ಗೆ ವೈರಲ್ ಟ್ಯಾಗ್ನ ಹಾಕ್ಕೋಬೋದು, ಹ್ಯಾಶ್ಟ್ಯಾಗ್ಸ್ನ ಹಾಕ್ಕೋಬೋದು. ಹಾಗೆ ಟೈಟಲ್ ಏನಾದರೂ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂದರೆ ನೀವು ಇಲ್ಲಿ ಟೈಟಲ್ನು ಸಹ ನೀವು ಇಲ್ಲಿ ಸಜೆಸ್ಟ್ ಮಾಡ್ತಾರೆ, ಟೈಟಲ್ನು ಸಹ ಹಾಕ್ಕೋಬೋದು. ಅದ್ರ ಜೊತೆಗೆ ನೀವು ಕಂಟೆಂಟ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರದ್ದು ನಿಮ್ಮಲ್ಲಿ ಐಡಿಯಾ ಇಲ್ಲಾಂದರೆ ಇದು ಸಹ ಡೈಲಿ ನಿಮಗೆ ಕಂಟೆಂಟ್ನ ಐಡಿಯಾ ಕೊಡುತ್ತೆ. ಆ ಒಂದು ಐಡಿಯಾದಿಂದ ನೀವು ನಿಮ್ಮ ಒಂದು ಚಾನಲ್ಗೆ ವಿಡಿಯೋನ ಮಾಡ್ಕೋಬೋದು. ಸೊ ನೋಡೋಣ, ಫಸ್ಟ್ನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ನಿಮ್ಮ ಒಂದು ಚಾನಲ್ ಲಾಗಿನ್ ಮಾಡಿರಲ್ಲ, ಜಸ್ಟ್ ಮೇಲ್ ಐ ಡಿ ಹಾಕ್ಬಿಟ್ಟು ಓಪನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನೀವು ಆ್ಯಪ್ ಇನ್ಸ್ಟಾಲ್ ಆದಮೇಲೆ ನಿಮ್ಮ ಒಂದು ಮೇಲ್ ಐ ಡಿ ಆದಮೇಲೆ ಇಲ್ಲಿ ಡೈಲಿ ಐಡಿಯಾಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ, ಅಂದರೆ ನೀವು ವಿಡಿಯೋ ಮಾಡೋದಕ್ಕೆ ಐಡಿಯಾಸ್ ಕೊಡುತ್ತೆ. ಸೊ ಇಲ್ಲಿ ಲಿಂಕ್ ಆಗಿಲ್ಲ ಚಾನಲ್ಲು, ಸೊ ಹಾಗಾಗಿ ನಾನು ಇವಾಗ ಚಾನಲ್ನ ಲಿಂಕ್ ಮಾಡ್ತೀನಿ. ಲಿಂಕ್ ಯುವರ್, ಅಂದರೆ ಇಲ್ಲಿ ಮೋರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿಂಕ್ ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಮೇಲ್ ಐ ಡಿಗೆ ಕರ್ಕೊಂಡು ಹೋಗುತ್ತೆ. ಸೊ ಯಾವ ಒಂದು ಚಾನಲ್ಲು, ನಿಮ್ಮ ಒಂದು ಚಾನಲ್ ಯಾವ ಮೇಲ್ ಐ ಡಿಯಿಂದ ಲಿಂಕ್ ಇದೆ ಆ ಒಂದು ಮೇಲ್ ಐ ಡಿನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಅಲೋಡ್ ಅಂತ ಕೊಡಿ. ಸೊ ಕೊಟ್ಟಾದ್ಮೇಲೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಒಂದು ಚಾನಲ್ಲು ಇಲ್ಲಿ ಲಾಗಿನ್ ಆಯಿತು. ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ನಾನು ಇವಾಗ. ಸೊ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಇಲ್ಲಿದೆ ನೋಡಿ ಚಾನಲ್, ನೋಡ್ತಾ ಇರ್ಬೋದು ಮಿಸ್ಟರ್ ಕ್ರಿಯೇಟರ್ ಕನ್ನಡ ಅಂತ ಚಾನಲ್ ಲಾಗಿನ್ ಆಯಿತು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ, ಸೊ ಸಿಂಪಲ್ ಇಲ್ಲಿ ಡೈಲಿ ಐಡಿಯಾಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಡೈಲಿ ಐಡಿಯಾಸ್ ಕೊಡುತ್ತೆ ಈ ಒಂದು ಆ್ಯಪು. ಸೊ ನೋಡ್ತಾ ಇರ್ಬೋದು, ದಿನಕ್ಕೆ 7,000 ಬಂತು ಗುರು, ಈ ಹೊಸ ಆ್ಯಪ್ನಲ್ಲಿ ಸಿಂಪಲ್ ಟ್ರಿಕ್ಸ್ ಬಳಸಿ ದುಡ್ಡು ಮಾಡಿ ಅಂತ ಒಂದು ಐಡಿಯಾ ಬಂದಿದೆ. ಇದನ್ನ ಹಿಂಗೆ ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಡಕ್ಷನ್ ಎಷ್ಟಿದೆ, ಇದೆ ಇದರಲ್ಲಿ. ಈ ಒಂದು ವಿಡಿಯೋ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಹಿಂಗೆ ಸ್ಕಿಪ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಐಡಿಯಾ ಕೊಟ್ಟಿದೆ. ನಿಮ್ಗೆ ಬೇಕಂದರೆ ಇದನ್ನ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ಗೆ ಹೋಗುತ್ತೆ, ಜಸ್ಟ್ ಬೇಡ ಅಂದರೆ ಹಿಂಗೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸೊ ಆ ಥರ. ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹೋಮಲ್ಲಿದೆ, ಹೋಮಲ್ಲಿ ಏನಿಲ್ಲ, ಸಿಂಪಲ್ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ರಿಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಕೀಸ್ ಇದ್ದಾವೆ. ಸೊ ಇದನ್ನು ನಾನು ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹಾಕಿರುವಂತಹ ಎಲ್ಲ ವೀಡಿಯೋಸು ಇಲ್ಲಿ ಇದ್ದಾವೆ. ಸೊ ಫಾರ್ ಎಕ್ಸಾಂಪಲ್ಗೆ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ. ಸೊ ಪಬ್ಲಿಕ್ಕಿಗೂ ಬಿಡೋಕ್ಕೂ ಮುಂಚೆ, ಅಂದರೆ ಪಬ್ಲಿಕ್ಕಿಗೆ ನೀವು ಹಾಕೋಕ್ಕೂ ಮುಂಚೆ ಫಸ್ಟು ಅನ್ಲಿಸ್ಟಲ್ಲಿ ಹಾಕ್ಬಿಟ್ಟು ನೀವು ಈ ಒಂದು ಆ್ಯಪಲ್ಲಿ ನಿಮ್ಮ ಒಂದು ಚಾನಲ್ನ ಲಿಂಕ್ ಮಾಡಿಕೊಂಡು ಆ ಒಂದು ವಿಡಿಯೋ ಇರುತ್ತಲ್ವ, ಅನ್ಲಿಸ್ಟೆಡ್ ವಿಡಿಯೋ ಇರುತ್ತಲ್ವ, ಆ ಒಂದು ವಿಡಿಯೋ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನೀವೊಂದು ಇಲ್ಲಿ ಟೈಟಲ್ ಹಾಕಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್ಗೆ ಈ ಒಂದು ಟೈಟಲ್ ನಿಮಗೆ
ಹಾಕೋದು ಗೊತ್ತಿಲ್ಲಪ್ಪ, ಏನೋ ಒಂದು ಜಸ್ಟ್ ಒಂದು ಟೈಟಲ್ ಹಾಕ್ಬಿಟ್ಟು ಇಲ್ಲಿ ಬನ್ನಿ. ಇಲ್ಲಿ ಚಾನಲ್ ಲಾಗಿನ್ ಆದಮೇಲೆ ಇಲ್ಲಿ ಗೆಟ್ ಟೈಟಲ್ ರೆಕಮೆಂಡೇಶನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋಗೆ ಏನು ರಿಲೇಟೆಡ್ ಟೈಟಲ್ ಇರುತ್ತಲ್ವ ಆ ಒಂದು ಟೈಟಲ್ಸ್ಗಳು ಇಲ್ಲಿ ಬರುತ್ತೆ. ಸೊ ತೋರಿಸ್ತೀನಿ ನಾನು ಇವಾಗ, ನೋಡ್ತಾ ಇರ್ಬೋದು ಇಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ಟೈಟಲ್ಗಳು ಬಂದಿದ್ದಾವೆ. ಸೊ ನೆಟ್ವರ್ಕ್ ಸ್ಲೋ ಇದೆ, ಹಾಗಾಗಿ ಒಂದು ಟೈಟಲ್ ಬಂದಿದೆ. ಇನ್ನೂ ಸುಮಾರು ಬರ್ತವೆ, 3 ಇಲ್ಲ 4 ಟೈಟಲ್ಗಳು ಬರ್ತವೆ. ಸೊ ಆ ಒಂದು ಟೈಟಲ್ನ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋನ ವೈರಲ್ ಮಾಡ್ಕೋಬೋದು. ಸಪೋಸ್ ನಿಮಗೆ ಟೈಟಲ್ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಕೊಡುವಂಥ ಟೈಟಲ್ಗಳು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿಯೂ ಸಹ ಇರ್ತದೆ. ಸೊ ನೆಕ್ಸ್ಟ್ ಟೈಟಲ್ ಆದಮೇಲೆ ನೀವೇನಾದರೂ ಟ್ಯಾಗ್ಸ್ಗಳು ಹಾಕೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಸೊ ನೆಕ್ಸ್ಟ್ CEO ಅಂತಿದೆ ನೋಡಿ, ಅದಕ್ಕೂ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಾಕಿರುವಂತಹ ವೀಡಿಯೋಗೆ ಟೈಟಲ್ಗಳಿವು. ಸೊ ಈ ಒಂದು ಟೈಟಲ್ಗಳು ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಟೈಟಲ್ಗಳು ನೋಡ್ತಾ ಇರ್ಬೋದು ಯಾವ ರ್ಯಾಂಕಲ್ಲಿದೆ ಅಂತ. ಇಲ್ಲಿ ಸರ್ಚ್ ಮಾಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ನಿಮಗೆ ಪಲಾವ್ ಅಂತ ನೀವು ಏನಾದರೂ ಕುಕ್ಕಿಂಗ್ ರಿಲೇಟೆಡ್ ಏನಾದರೂ ವೀಡಿಯೋ ಮಾಡಿರ್ತೀರ ಅಂದರೆ ಆ ಒಂದು ಟ್ಯಾಗ್ನ ಯೂಸ್ ಮಾಡೋದು ಹೆಂಗೆಂದರೆ ಹೌ ಟು ಮೇಕ್ ಪಲಾವ್. ಓಕೆ, ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಅದರ ರಿಲೇಟೆಡು ಇಲ್ಲಿ ಟ್ಯಾಗ್ಗಳು ಬಂದಿದ್ದಾವೆ. ವೆಜ್ ಪಲಾವ್ ರೆಸಿಪಿ ಕನ್ನಡ, ಪಲಾವ್ ರೆಸಿಪಿ ಕನ್ನಡ. ಸೊ ಅದು ಒಂದು ಏನಿರುತ್ತಲ್ವ ನಿಮ್ಮ ಒಂದು ವಿಡಿಯೋ, ನೀವು ಯಾವ್ದು ರಿಲೇಟೆಡ್ ವೀಡಿಯೋ ಮಾಡಿದಿರಲ್ವ ಆ ಒಂದು ಟೈಟಲ್ನ ನೀವು ಇಲ್ಲಿ ಹಾಕ್ಕೊಂಡ್ರೆ ಅದ್ರ ರಿಲೇಟೆಡ್ ಏನು ಬರುತ್ತಲ್ವ ಅವೆಲ್ಲವೂ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಫಿಲ್ಟರ್ ಅಂತ ನೋಡ್ಬೋದು, ಇಲ್ಲಿ ಫಿಲ್ಟರ್ ಸಹ ಮಾಡ್ಕೋಬೋದು. ಸರ್ಚ್ ವ್ಯಾಲ್ಯೂಮಲ್ಲಿ ಯಾವುದಿದೆ, ವ್ಯಾಲ್ಯೂಮ್ ಯಾವುದಿದೆ ಅಂತೆಲ್ಲ ತೋರಿಸುತ್ತೆ. ಸೊ ನಿಮ್ಗೆ ಬೇಕಂದ್ರೆ ಇದನ್ನು ಇಲ್ಲಿ ಸೆಲೆಕ್ಟ್ ಅಂತಿದೆ ನೋಡಿ ಹಾಲು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡಿಕೊಂಡ್ರೆ ಈ ಒಂದು ಆ್ಯಡ್ ಸೆಲೆಕ್ಟ್ ಕೀವರ್ಡ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟೆಲ್ಲ ಟ್ಯಾಗ್ಗಳು ಡೈರೆಕ್ಟಾಗಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಟ್ಯಾಗಲ್ಲಿ ಕೂತ್ಕೊಳ್ಳುತ್ತೆ. ಸೊ ಸಿಂಪಲ್, ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ನಿಮಗೆ ಟ್ಯಾಗ್ ಹಾಕೋದು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ನಿಮ್ಮ ಒಂದು ವಿಡಿಯೋ ಯಾವ್ದು ರಿಲೇಟೆಡ್ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ಯಾವ್ದು ರಿಲೇಟೆಡ್ ಇದೆ ಅದರದ ಒಂದು ಕೀವರ್ಡ್ಸ್ಗಳನ್ನ ಇಲ್ಲಿ ಹಾಕಿದರೆ ನಿಮಗೆ ಅದ್ರ ರಿಲೇಟೆಡ್ ಕೀವರ್ಡ್ಸು ಟ್ಯಾಗ್ಸು ಬರುತ್ತೆ. ನೀವು ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಹಾಕ್ಬೋದು. ಸೊ ಫ್ರೆಂಡ್ಸ್, ಇಷ್ಟಾದಮೇಲೆ ನಿಮಗೆ ನೋಡ್ತಾ ಇರ್ಬೋದು ಟೈಟಲ್ ಹಾಕೋದು ಹೆಂಗಂತ ಗೊತ್ತಾಯಿತು, ಟ್ಯಾಗ್ಸ್ ಹಾಕೋದು ಹೆಂಗಂತ ಗೊತ್ತಾಯಿತು. ಸೊ ಇವಾಗ ಡಿಸ್ಕ್ರಿಪ್ಷನ್ ಅಲ್ವಾ, ಸೊ ಡಿಸ್ಕ್ರಿಪ್ಷನ್ ಯಾವ ಥರ ಹಾಕ್ಕೊಳ್ಳೋದು ಅನ್ನೋದು ಸಹ ಇಲ್ಲಿ ತೋರಿಸುತ್ತೆ. ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟೈಟಲ್ ಯಾವ ಥರ ಇದೆ, ಡಿಸ್ಕ್ರಿಪ್ಷನ್ ಲೆಂತ್ ಯಾವುದಿದೆ, ಓಕೆನಾ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡುತ್ತೆ. ಟ್ಯಾಗ್ ಲೆಂತ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಗಲ್ಲಿ 500 ಲೆಟರ್ಸ್ವರೆಗೂ ನೀವು ಹಾಕ್ಕೋಬೋದು. ಇಲ್ಲಿ 437ವರೆಗೂ ಹಾಕಿದ್ದೀನಿ. ಸೊ ಹಾಗಾಗಿ ಗ್ರೀನ್ ಇದೆ. ಇಲ್ಲಿ ಟೈಟಲ್ಲು ಸಹ 6ವರೆಗೂ ಇದೆ, 56 ಹಾಕಿದ್ದೀನಿ, ಅದು ಸಹ ಗ್ರೀನ್ ಇದೆ. ಇದು 5000 ಲೆಟರ್ಸ್ ಇದೆ, ಅದು 2000 ಸಮಥಿಂಗ್ ಹಾಕಿದ್ದೀನಿ, ಅದು ಗ್ರೀನ್ ಇದೆ. ಸೊ ಇಲ್ಲಿ ಕ್ಲೋಸ್ ಕ್ಯಾಪ್ಷನ್ ಅಂತ ಇದು ಬಂದ್ಬಿಟ್ಟು ಮ್ಯಾನ್ಯಲ್, ಅದು ತಲೆ ಕೆಡಿಸ್ಕೊಳಕೋಬೇಡಿ. ಮೇಡ್ ಪಬ್ಲಿಕ್ ಅಂದರೆ ಇದು ಪಬ್ಲಿಕ್ಕಿಗೆ ಬಿಟ್ಟಿದ್ದೀರಾ ಇಲ್ವಾ ಅನ್ನೋದು ಹೇಳುತ್ತೆ. ಸೊ ಇದು ಬಂದ್ಬಿಟ್ಟು ಶೇರ್ಡ್ ಆನ್ ಫೇಸ್ಬುಕ್ ವಿತ್ ಲೇಟೆಸ್ಟ್ ಅಂತೆ, ಅಂದರೆ ನಿಮ್ಮ ಒಂದು ಲಿಂಕ್ನ ನೀವು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀರಾ ಇಲ್ವಾ ಅಂತ. ನಾನು ಈ ಒಂದು ಲಿಂಕ್ನ ನಾನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿಲ್ಲ. ಸೊ ಇನ್ನು ನೆಕ್ಸ್ಟು ಆ್ಯಡೆಡ್ ಟ್ಯಾಗ್ ಒನ್ ಇನ್ ಟೈಟಲ್, ಅಂದರೆ ಇದೇನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ಟ್ಯಾಗ್ ಏನು ಹಾಕಿರ್ತೀರಲ್ವ ಆ ಒಂದು ಟ್ಯಾಗು ಟೈಟಲಲ್ಲೂ ಇದೆಯಾ ಇಲ್ವಾ ಅಂತ. ಸೇಮ್ ಟೈಟಲ್ಲು ವಿತ್ ಟ್ಯಾಗ್ ಎರಡು ಸೇಮ್ ಇರಬೇಕು. ಸೊ ಅದಿದ್ದಾಗ ಮಾತ್ರ ಇಲ್ಲಿ ಗ್ರೀನ್ ಬರುತ್ತೆ. ಅದನ್ನ ನೀವು ಹಾಕಿದರೆ ಮಾತ್ರ ಇಲ್ಲಿ ಗ್ರೀನ್ ಬರುತ್ತೆ. ಅದನ್ನು ಸಹ ನೀವು ಇಲ್ಲಿ ನೋಡ್ಕೋಬೋದು. ಸೊ ಇದು ಸಹ ಟ್ಯಾಗು ಮತ್ತು ಡಿಸ್ಕ್ರಿಪ್ಷನಲ್ಲಿ ಸೇಮ್ ಒಂದಿರಬೇಕು. ಅದನ್ನು ಇಲ್ಲಿ ರೆಡ್ ಮಾರ್ಕ್ ತೋರಿಸಿದ್ದಾರೆ. ಈ ಒಂದು ಇದರಲ್ಲಿ ನಾನು ಹಾಕಿಲ್ಲ. ಆಮೇಲೆ ಇನ್ನು ನೋಡ್ತಾ ಇರ್ಬೋದು ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಅಂದರೆ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀರಾ ಇಲ್ವಾ ಅಂತ ಹೇಳುತ್ತೆ. ಸೊ ನಾನು ಹಾಕಿದ್ದೀನಿ, ಹಾಗಾಗಿ ಗ್ರೀನ್ ಬಂದಿದೆ. ಇನ್ನು ನೆಕ್ಸ್ಟ್ ಹ್ಯಾಶ್ಟ್ಯಾಗ್ ನೋಡ್ತಾ ಇರ್ಬೋದು, ಹ್ಯಾಶ್ಟ್ಯಾಗ್ 15ವರೆಗೂ ಲಿಮಿಟ್ ಕೊಟ್ಟಿದ್ದಾರೆ, ನಾನು 6 ಹಾಕಿದ್ದೀನಿ. ಸೊ ಇದನ್ನು ಸಹ ಗ್ರೀನ್ ಇದೆ. ಸೊ ನೆಕ್ಸ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಹಾಕ್ಕೊಂಡು ನೀವು ನೆಕ್ಸ್ಟ್ ಬೇಕಂದರೆ ಏನಾದರೂ ನೆಕ್ಸ್ಟ್ ವೀಡಿಯೋ ನೀವು ಅಪ್ಲೋಡ್ ಮಾಡ್ತಿದ್ದೀರಾ, ಮುಂಚೆನೇ ಕೀವರ್ಡ್ಸ್ಗಳು ಬೇಕಂದರೆ ಇಲ್ಲಿ ಹೈಲೈಟ್ ಕನ್ವರ್ಟೆಡ್ ಕೀವರ್ಡ್ಸ್ ಅಂತಿದೆ ನೋಡಿ, ಇದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೋಬೇಕಂದ್ರೆ ಅಪ್ಗ್ರೇಡ್ ಕೇಳುತ್ತೆ. ಸೊ ಬೇಡ. ನೆಕ್ಸ್ಟ್ ನೀವು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೀವು ಇಲ್ಲಿ ಕೀವರ್ಡ್ಸ್ನ ನೆಕ್ಸ್ಟ್ ವೀಡಿಯೋಗೆ ಕೀವರ್ಡ್ಸ್ನ ಇಲ್ಲಿ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ಹೌ ಟು ಗ್ರೋ ಸಬ್ಸ್ಕ್ರೈಬರ್ಸ್ ಅಂತ ನಾನು ಸರ್ಚ್ ಮಾಡ್ತೀನಿ, ಕೀವರ್ಡ್ಸ್ ಯಾವುದಿದ್ದಾವೆ ಅಂತ.
ಯಾವುದು ಬೇಡ, ಔ ಟು ಡಿಲೀಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಹೈ ಲೆವೆಲಲ್ಲಿ ಕೀವರ್ಡ್ಸ್ ಇರೋವು ಇಲ್ಲಿ ಬರುತ್ತೆ. ಇದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಟ್ಯಾಗಲ್ಲಿ ಹಾಕೋಬೋದು. ಸೊ ನೋಡಿದ್ರಲ್ಲ, ಈ ಥರ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ವೈರಲ್ ಮಾಡ್ಕೋಬೋದು. ಸೊ ಇದರಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ ನಿಮಗೆ ಟೈಟಲ್ ಹಾಕೋದು ತಾನೇ ಹೇಳುತ್ತೆ, ಟ್ಯಾಗ್ ಯಾವುದು ವೈರಲ್ ಇದೆ ಅಂತಲೂ ತಾನೇ ಹೇಳುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನ್ ಕರೆಕ್ಟ್ ಹಾಕಿದ್ರೆ ಇಲ್ವಾ ಅಂತ ಹೇಳುತ್ತೆ, ಜೊತೆಗೆ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಇಲ್ವಾ ಅಂತ ಹೇಳುತ್ತೆ. ಪ್ರತಿಯೊಂದೂ ಅದೇ ಗೈಡ್ ಮಾಡುತ್ತೆ. ಸೊ ಈ ಥರ ನೀವು ಇದನ್ನು ಹಾಕಿ ಅನ್ನೋದನ್ನು ಗೈಡ್ ಮಾಡುತ್ತೆ. ಸೊ ಈ ಥರ ನೀವು ಗೈಡನ್ನ ತೊಗೊಂಡು ನಿಮ್ಮ ಒಂದು ವಿಡಿಯೋನ ನೀವು ವೈರಲ್ ಮಾಡ್ಕೋಬೋದು, ಹಾಗೆ ಒಂದು ಗೈಡನ್ನ ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಈ ಥರ ನೀಟಾಗಿ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ವೈರಲ್ ಸಹ ಮಾಡ್ಕೋಬೋದು, ಹಾಗೆ ಚಾನಲ್ನ ಬೂಸ್ಟು ಸಹ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.